ಖಂಡಿತ ಮಗನ ವಿಚಾರ ಕೇಳಬೇಕು. ಆವಾಗಲೇ ಹೇಳ್ತಾ ಇದ್ರಿ, ಅಂದರೆ ಚಿಕ್ಕಪ್ಪನಿಂದ ಸ್ಫೂರ್ತಿಯಾಗಿರುವಂಥ ಶೌರ್ಯ ಮುಂದೆ ಬಂದರೂ ಅಚ್ಚರಿ ಇಲ್ಲ ಅನ್ನೋದು. ಈಗ ಸಾಕಷ್ಟು ವರ್ಕೌಟ್ ಮಾಡ್ತಾ ಇರೋಂಥದ್ದು ಫೋಟೋಗಳೆಲ್ಲ ನೋಡಿದಾಗ ಇಂಡಸ್ಟ್ರಿಗೆ ಬರ್ಬೋದಾ ಅನ್ನೋವಂಥದ್ದಿದೆ. ಈ ಬಗ್ಗೆ ನಿಮ್ಮ ಜೊತೆ ಯಾವ ಥರ ಮಾತಾಡಿದಾರ? ಏನಾದ್ರು ಸಿನಿಮಾದ ಕನಸುಗಳನ್ನು, ಕಲಾವಿದನಾಗುವಂಥ ಆಲೋಚನೆಗಳನ್ನ ಶೌರ್ಯ ಹಂಚ್ಕೊಂಡಿರುವಂಥದ್ದು. ಅಪ್ಪು ಸರ್ ಇನ್ಸ್ಪಿರೇಷನ್ ಬೇರೆ ಅಂತ ಹೇಳಿದ್ರೆ ಹೇಗೆ ಅನಿಸ್ತಾರೆ? ಭಾಳ ಇನ್ಸ್ಪಿರೇಷನ್. ಅಪ್ಪು ಅವರಾಗಲಿ, ನನ್ನ ತಮ್ಮ ಮುರಳಿ ಆಗಲಿ, ಯಶ್ ಅವರಾಗಲಿ, ಪ್ರಭಾಸ್ ಅವರಾಗಲಿ, ಅವನು ಎಲ್ಲರೂ ಭಾಳ ಎತ್ತರದಲ್ಲಿ ನೋಡ್ತಾನೆ. ಭಾಳ ಖುಷಿ ಅವನಿಗೆ. ಅವ್ರನ್ನೇ ಸ್ಫೂರ್ತಿಯಾಗಿ ತೊಗೊಂಡು ಅವನು ಇವಾಗ ಜಿಮ್ ಎಲ್ಲ ಮಾಡೋದು ಇವೆಲ್ಲ ಮಾಡ್ತಾ ಇದ್ದಾನೆ. ಅವನಿಗೆಲ್ಲೋ ಒಂದು ಕಡೆ ಆಸಕ್ತಿ ಇರ್ಬೋದು, ಆದರೆ ಅದನ್ನು ವ್ಯಕ್ತಪಡಿಸ್ಕೋತಾ ಇಲ್ಲ. ಯಾಕಂದರೆ ಅವ್ನ ಸ್ಕೂಲು ಸ್ವಲ್ಪ ಅವನಿಗೆ ಹೆಚ್ಚು ಇಷ್ಟ. ಅವನಿಗೆ ಡಿಜಿಟಲ್ ಎಡಿಟಿಂಗು, ಡಿಜಿಟಲ್ ಮೀಡಿಯಾ ಅಂತೇನೋ ಮಾಡ್ಕೋತಾ ಇರ್ತಾನೆ. ಅವ್ನಿಗೆ ಅದು ಇಷ್ಟ, ಜಿಮ್ ಇಷ್ಟ. ಮುಂದಕ್ಕೆ ಹೋದಾಗ ಅವ್ನಿಗೆ ಅದರಲ್ಲೂ ಕೂಡ ಒಂದು ಸರಿಯಾದ ತರಬೇತಿ ತೊಗೊಂಡೇ ಇಲ್ಲಿಗೆ ಬರಬೇಕು ಅನ್ನೋ ಥರ ಅವನ ಜೊತೆ ಚರ್ಚೆ ಆಗಿದೆ. ಬಟ್ ಅವನು ಇಲ್ಲ, ನಾನು ಇದನ್ನೇ ಮಾಡಬೇಕು ಅಂತ ಏನು ಹೇಳ್ತಿಲ್ಲ ಇವಾಗಲೇ. ಸರ್ ಆದಾಗ ಖುಷಿನೇ, ಒಬ್ಬ ತಂದೆಗೆ ಖುಷಿ ಆಗುತ್ತಲ್ಲ. ಇವಾಗ ನಾನು ಬಂದಾಗ ನಮ್ಮ ತಂದೆಗೆ ಬಹಳ ಖುಷಿ ಆಯಿತು. ಸೊ ನನ್ನ ಮಗ ಬಂದಾಗ ನನಗೂ ಖುಷಿ ಆಗುತ್ತೆ, ಅವ್ರ ಚಿಕ್ಕಪ್ಪನಿಗೂ ಖುಷಿ ಆಗುತ್ತೆ. ಆ್ಯಂಡ್ ಆಡಿಯನ್ಸ್ ಕೂಡ ಅಷ್ಟು ಪ್ರೀತಿ ಕೊಡ್ತಿದ್ದಾರೆ ಅವನಿಗೆ. ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಇದೆ. ಖಂಡಿತ ಮಗನ ವಿಚಾರ ಕೇಳಬೇಕು. ಆವಾಗಲೇ ಹೇಳ್ತಾ ಇದ್ರಿ, ಅಂದರೆ ಚಿಕ್ಕಪ್ಪನಿಂದ ಸ್ಫೂರ್ತಿಯಾಗಿರುವಂಥ ಶೌರ್ಯ ಮುಂದೆ ಬಂದರೂ ಅಚ್ಚರಿ ಇಲ್ಲ ಅನ್ನೋದು. ಈಗ ಸಾಕಷ್ಟು ವರ್ಕೌಟ್ ಮಾಡ್ತಾ ಇರೋಂಥದ್ದು ಫೋಟೋಗಳೆಲ್ಲ ನೋಡಿದಾಗ ಇಂಡಸ್ಟ್ರಿಗೆ ಬರ್ಬೋದಾ ಅನ್ನೋವಂಥದ್ದಿದೆ. ಈ ಬಗ್ಗೆ ನಿಮ್ಮ ಜೊತೆ ಯಾವ ಥರ ಮಾತಾಡಿದಾರ? ಏನಾದ್ರು ಸಿನಿಮಾದ ಕನಸುಗಳನ್ನು, ಕಲಾವಿದನಾಗುವಂಥ ಆಲೋಚನೆಗಳನ್ನ ಶೌರ್ಯ ಹಂಚ್ಕೊಂಡಿರುವಂಥದ್ದು. ಅಪ್ಪು ಸರ್ ಇನ್ಸ್ಪಿರೇಷನ್ ಬೇರೆ ಅಂತ ಹೇಳಿದ್ರೆ ಹೇಗೆ ಅನಿಸ್ತಾರೆ? ಭಾಳ ಇನ್ಸ್ಪಿರೇಷನ್. ಅಪ್ಪು ಅವರಾಗಲಿ, ನನ್ನ ತಮ್ಮ ಮುರಳಿ ಆಗಲಿ, ಯಶ್ ಅವರಾಗಲಿ, ಪ್ರಭಾಸ್ ಅವರಾಗಲಿ, ಅವನು ಎಲ್ಲರೂ ಭಾಳ ಎತ್ತರದಲ್ಲಿ ನೋಡ್ತಾನೆ. ಭಾಳ ಖುಷಿ ಅವನಿಗೆ. ಅವ್ರನ್ನೇ ಸ್ಫೂರ್ತಿಯಾಗಿ ತೊಗೊಂಡು ಅವನು ಇವಾಗ ಜಿಮ್ ಎಲ್ಲ ಮಾಡೋದು ಇವೆಲ್ಲ ಮಾಡ್ತಾ ಇದ್ದಾನೆ. ಅವನಿಗೆಲ್ಲೋ ಒಂದು ಕಡೆ ಆಸಕ್ತಿ ಇರ್ಬೋದು, ಆದರೆ ಅದನ್ನು ವ್ಯಕ್ತಪಡಿಸ್ಕೋತಾ ಇಲ್ಲ. ಯಾಕಂದರೆ ಅವ್ನ ಸ್ಕೂಲು ಸ್ವಲ್ಪ ಅವನಿಗೆ ಹೆಚ್ಚು ಇಷ್ಟ. ಅವನಿಗೆ ಡಿಜಿಟಲ್ ಎಡಿಟಿಂಗು, ಡಿಜಿಟಲ್ ಮೀಡಿಯಾ ಅಂತೇನೋ ಮಾಡ್ಕೋತಾ ಇರ್ತಾನೆ. ಅವ್ನಿಗೆ ಅದು ಇಷ್ಟ, ಜಿಮ್ ಇಷ್ಟ. ಮುಂದಕ್ಕೆ ಹೋದಾಗ ಅವ್ನಿಗೆ ಅದರಲ್ಲೂ ಕೂಡ ಒಂದು ಸರಿಯಾದ ತರಬೇತಿ ತೊಗೊಂಡೇ ಇಲ್ಲಿಗೆ ಬರಬೇಕು ಅನ್ನೋ ಥರ ಅವನ ಜೊತೆ ಚರ್ಚೆ ಆಗಿದೆ. ಬಟ್ ಅವನು ಇಲ್ಲ, ನಾನು ಇದನ್ನೇ ಮಾಡಬೇಕು ಅಂತ ಏನು ಹೇಳ್ತಿಲ್ಲ ಇವಾಗಲೇ. ಸರ್ ಆದಾಗ ಖುಷಿನೇ, ಒಬ್ಬ ತಂದೆಗೆ ಖುಷಿ ಆಗುತ್ತಲ್ಲ. ಇವಾಗ ನಾನು ಬಂದಾಗ ನಮ್ಮ ತಂದೆಗೆ ಬಹಳ ಖುಷಿ ಆಯಿತು. ಸೊ ನನ್ನ ಮಗ ಬಂದಾಗ ನನಗೂ ಖುಷಿ ಆಗುತ್ತೆ, ಅವ್ರ ಚಿಕ್ಕಪ್ಪನಿಗೂ ಖುಷಿ ಆಗುತ್ತೆ. ಆ್ಯಂಡ್ ಆಡಿಯನ್ಸ್ ಕೂಡ ಅಷ್ಟು ಪ್ರೀತಿ ಕೊಡ್ತಿದ್ದಾರೆ ಅವನಿಗೆ. ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಇದೆ.